ಸರ್ ಸ್ಯಾಂಟ್ರೋ 1,25,000ಕ್ಕೆ, ವರ್ನಾ 1,98,000ಕ್ಕೆ. ಸರ್ ಇಯಾನ್ ಡಿಲೈಟ್ ಪ್ಲಸ್ ಇದೆ ಕೇವಲ 1,99,000ಕ್ಕೆ ಸರ್. ಸರ್ i20 ಕೇವಲ 1,75,000ಕ್ಕೆ ಸರ್. ವ್ಯಾಗನರ್ ಕೇವಲ 95,000ಕ್ಕೆ ಸರ್. ಆಲ್ಟೋ LX ಇದೆ ನೋಡಿ ಕೇವಲ 1,35,000ಕ್ಕೆ ಸರ್. ನ್ಯಾನೋ ಟ್ವಿಸ್ಟ್ XC ಸರ್ ಕೇವಲ 1,30,000. ಸರ್ ಸ್ಯಾಂಟ್ರೋ XO ಇದೆ 1,29,000. ಫೋರ್ಡ್ ಫಿಯೆಸ್ಟಾ ಕೇವಲ 1,50,000ಕ್ಕೆ ಸರ್. ಚವರ್ಲೆಟ್ B2 ಕೇವಲ 1,65,000. ಸರ್ ಇಯಾನ್ ಎರಾ ಕೇವಲ 1,60,000. ಸರ್ ಡಿಸೈರ್ ಬ್ಲಾಕ್ ಬಿಡಿ ಇದೆ ನೋಡಿ ಸರ್ ಕೇವಲ 1,98,000. ಸರ್ ಆಲ್ಟೋ LX 1,20,000 ಕೊಟ್ಬಿಡ್ತೀನಿ ಸರ್. i10 ಎರಾ ಇದೆ ನೋಡಿ ಕೇವಲ 1,85,000ಕ್ಕೆ. ಹಾಯ್ ಎಲ್ಲ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬದರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್. ಆಲ್ಮೋಸ್ಟ್ ಟ್ರೈಲರ್ ನೋಡಿ ಗೊತ್ತಾಗುತ್ತೆ ಎಲ್ಲಿ ಬೈದಿವಿ ಅಂತ. ಬೇಸಿಗೆ ಸ್ಟಾರ್ಟ್ ಆಗಿದೆ. ಸೊ ನಾರ್ಮಲ್ ಆಗಿ ನಿಂತ್ಕೊಳ್ಳೋಕೆ ಆಗಲ್ಲ ಗುರು, ಆ ರೇಂಜ್ ಸುಡ್ತಾ ಇದೆ. ಹಂಗೂ ವಿಡಿಯೋ ಮಾಡಿದ್ದೀನಿ. ಸೊ ಸರ್ ಈಗ ಅಲ್ಲಿ ಅಷ್ಟು ಇದ್ದೀರಾ, ಬನ್ನಿ ನನಗೆ ಹೊಡೆಯಲ್ಲ ಬನ್ನಿ. ಇಲ್ಲ ಸರ್ ಬನ್ನಿ. ಸೊ ಇವತ್ತು ಅರೌಂಡ್ ಎಷ್ಟು ಗಾಡಿ ಇದೆ ನಿಮ್ಮ ಹತ್ರ? ಸರ್ 110+ ವೆಹಿಕಲ್ಸ್ ಇದೆ ಸರ್. ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಒಂದು 75,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ಸೊ ಆಲ್ ಓವರ್ ಕರ್ನಾಟಕ ಲೋನು ಕೂಡ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಸಿವಿಲ್ ಚೆನ್ನಾಗಿದೆ ಅಂತಂದ್ರೆ ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿದ್ರು ಕೂಡ ಒಂದು ಮಾಡಲು ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಏನಾದ್ರು ನೋಡ್ತೀರಾ ಅಂದ್ರೆ, ಸೊ ಇವಾಗ ಯಾವ ಪ್ರೈಸ್ ಅಲ್ಲಿ ಯಾವ ಗಾಡಿ ಸಿಗುತ್ತೆ ಅಂಡ್ ನಿಮ್ಗೆ ಇಷ್ಟವಾಗಿರೋ ಗಾಡಿ ಇದೆ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದ್ರೆ ಇಲ್ಲಿ ಸೊ ಮಲ್ಟಿ ಬ್ರ್ಯಾಂಡ್ ಕಾರ್ ಶೋರೂಮ್ ಹೋಗಿ ನಿಮ್ ಚೂಸ್ ಆಗಿರುವಂತ ಕೆಲವೊಂದು ಗಾಡಿಗಳನ್ನ ನೋಡ್ಕೊಂಡು ಬರಬೇಕು. ಈ ಗಾಡಿ ಓಕೆ, ಒಂದು ಶೋರೂಮ್ ಹೋಗ್ತೀರಾ, ಕಲರ್ ಅಡ್ಜಸ್ಟ್ ಆಗ್ತಿಲ್ಲ, ಇನ್ನೊಂದು ಶೋರೂಮ್ ಹೋಗ್ತೀರಾ, ಮೈಲೇಜ್ ಅಡ್ಜಸ್ಟ್ ಆಗ್ತಿಲ್ಲ, ಇನ್ನೊಂದು ಶೋರೂಮ್ ಹೋಗ್ತೀರಾ. ಸೊ ಯಾವ್ದು 3 ಥರ್ಡ್ ಓನರ್ ಆಗ್ಬಿಡುತ್ತೆ, 4th ಓನರ್ ಆಗುತ್ತೆ, ಈ ತರ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಬಟ್ ನೀವು ಇಲ್ಲಿ NXO ಕಾರಿಗೆ ಬಂದಿದ್ದೀರಾ ಅಂತಂದ್ರೆ, ಇವಾಗ ಸ್ವಿಫ್ಟ್ ಅಂತ ನೋಡೋದಾದ್ರೆ ಸ್ವಿಫ್ಟ್ ಅಲ್ಲಿ ಗ್ರೇ ಕಲರ್ ಅಲ್ಲಿ ಒಂದು 4-5 ಗಾಡಿ ಸಿಗುತ್ತೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ನಂಬರ್ ನಿಮ್ಗೆ ಆಗಿ ಬರುತ್ತೆ ಅಂದ್ರೆ ಅದನ್ನೇ ತಗೊಂಬಿಡಿ. ಅಂಡ್ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಒಬ್ಬರಲ್ಲ ಇಬ್ರು ಮೆಕ್ಯಾನಿಕ್ ಕರ್ಕೊಂಡು ಬಂದು ಚೆಕ್ ಮಾಡಿಸಿ ಗಾಡಿ ತಗೊಳ್ಳಿ. ಇದು ಒಂಥರ ಡೀಲರ್ ಕಾರ್ ಹಬ್ ಅಂತ ಹೇಳ್ಬೋದು. ಬರೀ ಡೀಲರ್ಗಳು ಇಲ್ಲಿಂದ ತಗೊಂಡೋಗಿ ಅಲ್ಲೊಂದು ಮಾರ್ಜಿನ್ ಇಟ್ಟು ಅವ್ರು ಒಂದು ಲಾಭ ಇಟ್ಟು ಸೇಲ್ ಮಾಡ್ತಾರೆ. ಬಟ್ ಡೈರೆಕ್ಟ್ ಆಗಿ ಬಂದಿದ್ದೀರಾ ಅಂದ್ರೆ ಒಂದು ಒಳ್ಳೆ ಪ್ರೈಸಸ್ ಕಾರ್ ಸಿಗುತ್ತೆ ಅಂತ ಹೇಳ್ಬೋದು. ಸರ್ ಬನ್ನಿ ಇವಾಗ ಗಾಡಿಗಳನ್ನ ಯಾವ ಪ್ರೈಸ್ ತೋರಿಸ್ಬೋಣ. ಸೊ ಫಸ್ಟ್ ನೋಡಿದ್ರೆ ಗ್ರೇ ಕಲರ್ ಅಲ್ಲಿ ಸ್ವಿಫ್ಟ್ ಡಿಸೈರ್ ಇದೆ ಅಂಡ್ ಇವಾಗ ತಾನೇ ಬಂದಿದೆ ಅಂತ ಹೇಳ್ಬೋದು. ನಾನು ಬಂದಾಗಲೇ ಬಂದಿದೆ ಸರ್. ಇದೆ ಸರ್, ಯಾವ ಮಾಡಲ್ ಇದು? ಸರ್ ಇದು ಮಾಡೆಲ್ 2012 ಸರ್. ಸಿಂಗಲ್ ಓನರ್ ಗಾಡಿ ಸರ್. ಶೋರೂಮ್ ಹಿಸ್ಟ್ರಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದು ನಿಮಗೆ 3,90,000ಕ್ಕೆ ಕೊಡಬೇಡ. ಓಕೆ, 3,90,000 ಕೊಡ್ತೀರಾ? 3,90,000 ಓನ್ಲಿ. ಓಕೆ, ಇದ್ರಲ್ಲಿ 4 ಡೋರ್ 4 ವಿಂಡೋ ಸೆಂಟ್ರಲ್ ಲಾಕ್ ಮಿರೇಜ್ಮೆಂಟ್ ಕೂಡ ಬರುತ್ತೆ ಅಂಡ್ ಪವರ್ ಸ್ಟೇರಿಂಗ್ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿರುವಂತದ್ದು. VDI ಡೀಸೆಲ್ ಮಿಡ್ ವರ್ಷನ್ ಸರ್. ಸೊ ಒಳ್ಳೆ ಲೆದರ್ ಸೀಟ್ ಕೂಡ ಇದೆ ಅಂತ ಹೇಳ್ಬೋದು. ಅದೇ ರೀತಿ ನೀವು ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ತೀರಾ ಅಂದ್ರೆ ನೋಡ್ಕೋಬಹುದು. ಬ್ಯಾಕ್ ಪ್ರೊಫೈಲ್ ಕೂಡ ಸೊ ಇದಕ್ಕೆ ಲೋನ್ ಬೇಕು ಅಂದ್ರೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 2013 ಮೇಲೆ ಯಾವುದೇ ವೆಹಿಕಲ್ ತಗೊಳ್ಳಿ ಸರ್, ನಿಮ್ ಸಿಬಿಲ್ ಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಥ್ರೂಔಟ್ ಕರ್ನಾಟಕದಲ್ಲಿ ಎಲ್ಲ ಕಡೆ ಲೋನ್ ಆಗುತ್ತೆ ಸರ್. ಓಕೆ, ಅಂದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗಬಹುದು ಮಿನಿಮಮ್ ಸ್ಟಾರ್ಟಿಂಗ್? ಸರ್ ಅವ್ರ ಸಿಬಿಲ್ ರೆಕಾರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅವ್ರ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ 90% ಲೋನ್ ಆಗುತ್ತೆ ಸರ್. ವಾವ್, ಬ್ಲೂ ಕಲರ್ ಅಲ್ಲಿ ಇರೋ ಆಪಲ್ ಶೇಪ್ ಅಲ್ಲಿ ಇರೋ ಸ್ವಿಫ್ಟ್ ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಮಾಡೆಲ್ ಗಾಡಿ 2023-24 ಆಪಲ್ ಶೇಪ್ ಅಲ್ಲಿ ಇರೋ ಸ್ವಿಫ್ಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಇದು ಕೂಡ 4 ಡೋರ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಮಿರೇಜ್ಮೆಂಟ್ ಕೂಡ ಬರುತ್ತೆ. ಪವರ್ ಸ್ಟೇರಿಂಗ್ ಬರುತ್ತೆ. ಇದರಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಒಂದು ಸ್ಟೇರಿಂಗ್ ಅಲ್ಲಿ ಬಂದ್ರೆ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿರುವಂತದ್ದು. ಮ್ಯಾನುವಲ್ AC ಬರುತ್ತೆ. ಆಟೋ ಟ್ರಾನ್ಸ್ಮಿಷನ್ ಯಾರು ಹುಡುಕ್ತಿದ್ರೆ ಅಂದ್ರೆ ಒಂದು ಬೆಸ್ಟ್ ಗಾಡಿ ಇದಾಗಿರುತ್ತೆ ಅಂತ ಹೇಳ್ಬೋದು. ಒಳ್ಳೆ ಲೆದರ್ ಸೀಟ್ ಕೂಡ ಇರುವಂತದ್ದು, ಕಂಪನಿ ಕಡೆಯಿಂದ ಬಂದಿರುವಂತದ್ದು. ಸೊ ಗುರು, ಈ ಗಾಡಿಯಲ್ಲಿ ಮೈಲೇಜ್ ಅಂತ ನೋಡೋದಾದ್ರೆ ಅರೌಂಡ್ 20+ ಬರುತ್ತೆ. ಡಿಪೆಂಡ್ ಯುವರ್ ಡ್ರೈವಿಂಗ್ ಅಂತಾನೂ ಕೂಡ ಹೇಳ್ಬೋದು. ಸರ್ ಪ್ರೈಸ್ ಏನ್ ಹೇಳಿದ್ರಲ್ಲ ಇದಕ್ಕೆ? ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 2023-24 ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 6,70,000ಕ್ಕೆ. ಗ್ರೇ ಕಲರ್ ಸ್ವಿಫ್ಟ್ 2015 ಸರ್. 2015 ಸ್ವಿಫ್ಟ್ VDI ಸರ್. ಡೀಸೆಲ್ ಮಿಡ್ ವರ್ಷನ್ 2015 ಸೆಕೆಂಡ್ ಓನರ್ ಆಗಿದೆ ಸರ್. 4,25,000ಕ್ಕೆ ಕೊಡ್ಬೇಡ ಸರ್. ಎಲೆಕ್ಟ್ರಿಕ್ ವೆಹಿಕಲ್ ಒಂದಿದೆ. ಎಲೆಕ್ಟ್ರಿಕ್ ವೆಹಿಕಲ್ ರೇವಾ ಸರ್. 2015 ಸಿಂಗಲ್ ಓನರ್ ಎಲೆಕ್ಟ್ರಿಕ್ ಗಾಡಿ, ಅದು ಗ್ರೀನ್ ಬೋರ್ಡ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 1,30,000ಕ್ಕೆ ಸರ್. ಇದು XUV 500 2016 ಸಿಂಗಲ್ ಓನರ್ W6 ಸರ್. ಇದು ಓಡಿದ್ದು 70,000 ಕಿಲೋಮೀಟರ್ ಅಷ್ಟೇ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 7,25,000ಗೆ 2016 ಸಿಂಗಲ್ ಓನರ್ W6 ಓಡಿದ್ದು 70,000 ಕಿಲೋಮೀಟರ್ ಅಷ್ಟೇ. ಶೋರೂಮ್ ರೆಕಾರ್ಡ್ ಅಲ್ಲೇ ಇರೋ ಗಾಡಿ, ಶೋರೂಮ್ ಲುಕ್ ಅಲ್ಲೇ ಇರೋ ಗಾಡಿ, ಶೋರೂಮ್ ಟೇಸ್ಟ್ ಅಲ್ಲೇ ಇರೋ ಗಾಡಿ ಸರ್. ಮುಂದೆ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಏನಾದ್ರು ಸರ್ ಮಾಡ್ಕೊಡೋಣ ಸರ್. NXO ಕಾರು ಎಲ್ಲರಿಗೂ ನೆಗೋಷಿಯಬಲ್ ಮಾಡ್ಕೊಡಕ್ಕೆ ಇರೋದು ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಡೀಲರ್ಸ್ ಹಬ್ ಸರ್. ಇದು ಬ್ಲೂ ಕಲರ್ ಸೆಲೆರಿಯೋ ಸರ್. 2017 ಸೆಕೆಂಡ್ ಓನರ್ ಸರ್. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಅದು VXI ಮಿಡ್ ವರ್ಷನ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 3,65,000ಕ್ಕೆ ಫೈನಲ್ ಮಾಡೋಣ ಸರ್. ಸರ್ ಆಲ್ಟೋ K10 VXI ಸರ್. 2010 ಸೆಕೆಂಡ್ ಓನರ್. 2030 ತನಕ FC ಇದೆ. ಕೇವಲ 1,70,000ಕ್ಕೆ ಕೊಡ್ಬೇಡ ಸರ್. ಸರ್ ಹೋಂಡಾ ಜಾಸ್ 2009 ಸೆಕೆಂಡ್ ಓನರ್ ಆಗಿದೆ. FC ನಾವೇ ಮಾಡ್ಕೊಡ್ತೀವಿ, ಇನ್ಶೂರೆನ್ಸ್ ನಾವೇ ಮಾಡ್ಕೊಡ್ತೀವಿ ಸರ್. ಇಂಟೀರಿಯರ್ ಸೀಟ್ ಎಲ್ಲ ಒಂದು ಒಳ್ಳೆ ಸ್ಪೀಷಿಯಸ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 2,25,000ಕ್ಕೆ. ವರ್ನಾ 2012 ಸರ್. ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಅದು ಪೆಟ್ರೋಲ್ ಗಾಡಿ. ಕೇವಲ 1,98,000ಕ್ಕೆ. ವೋಲ್ಸ್ ವ್ಯಾಗನ್ ಪೋಲೋ ಸರ್. ಮಾಡೆಲ್ 2015 ಅದು ಸಿಂಗಲ್ ಓನರ್ ಸರ್. ಹೈಲೈನ್ ಪೆಟ್ರೋಲ್ ವೇರಿಯಂಟ್. ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ
ಗಾಡಿ ಸರ್, ಕೇವಲ 5 ಲಕ್ಷಕ್ಕೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಸೊ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ರೆ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, 4 ಡೋರ್ ಪವರ್ ವಿಂಡೋ ಬರುತ್ತೆ ಅಂಡ್ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಅಂಡ್ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುವಂತದ್ದು. ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ತೀರಾ ಅಂತಂದ್ರೆ ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು ಸರ್. ವ್ಯಾಗನರ್ VX ಇದೆ ನೋಡಿ, ಮಾಡೆಲ್ 2012 ಸೆಕೆಂಡ್ ಓನರ್ ಆಗಿದೆ. ವ್ಯಾಗನರ್ VXi ಪೆಟ್ರೋಲ್ ಅಲ್ಲಿ ಬೆಸ್ಟ್ ಪ್ರೈಸ್ ಸರ್, ಕೇವಲ 2,40,000ಕ್ಕೆ. TUV 300 ಇದೆ, 2015 ಸೆಕೆಂಡ್ ಓನರ್ ಆಗಿದೆ. TUV 300 T6 ಸರ್, ಇದು ಗಾಡಿ ತುಂಬಾ ಚೆನ್ನಾಗಿದೆ, ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಕೇವಲ 5 ಲಕ್ಷಕ್ಕೆ ಸರ್. 5 ಲಕ್ಷಕ್ಕೆ 7 ಸೀಟರ್, ಹಾಗೆ ಇನ್ನೊಂದು 7 ಸೀಟರ್ ಕೊಡ್ತಾ ಇದೀವಿ ಸರ್. XUV 500 ಇದು ಅಷ್ಟೇ ಕೇವಲ 5 ಲಕ್ಷಕ್ಕೆ ಕೊಡ್ತಾ ಇದೀವಿ. 2012 ಸೆಕೆಂಡ್ ಓನರ್ ಆಗಿದೆ. W8 ಸರ್, ಇದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಆರಾಮಾಗಿ ಲೋನ್ ಕೂಡ ಆಗುತ್ತೆ. i20 ಇದು ಆಸ್ಟ್ರಾ ಸರ್, ಅದು ಡೀಸೆಲ್ ವೇರಿಯಂಟ್, 2016 ಸೆಕೆಂಡ್ ಓನರ್ ಆಗಿದೆ. ಕೇವಲ 73,000 ಕಿಲೋಮೀಟರ್ ಅಷ್ಟೇ ಓಡಿದೆ ಸರ್. ಗಾಡಿ ನೋಡಬಹುದು ನೀವು, i20 ಆಸ್ಟ್ರಾ ಟಾಪ್ ಅಂಡ್ ಲೋಡೆಡ್ ಗಾಡಿ, ಅದು ಡೀಸೆಲ್ ವೇರಿಯಂಟ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಕೇವಲ 5,65,000. 2016 ಸೆಕೆಂಡ್ ಓನರ್ i20 ಆಸ್ಟ್ರಾ ಲೋಡೆಡ್ ಗಾಡಿ, ಓಡಿದ್ದು 73,000 ಕಿಲೋಮೀಟರ್ ಅಷ್ಟೇ ಸರ್. ಇದು ಆಲ್ಟೋ 800 ಸರ್, 2016 ಅದು ಸೆಕೆಂಡ್ ಓನರ್ ಆಗಿದೆ, ಅದು ಸಿಲ್ವರ್ ಕಲರ್ ಇರೋ 800 ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ, ಕೇವಲ 2,55,000. ETS ಲಿವಾ 2012 ಸರ್, ಅದು ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ಗಾಡಿ, ಗಾಡಿ ತುಂಬಾ ಚೆನ್ನಾಗಿದೆ, ಶೋರೂಮ್ ಲುಕ್ ಅಲ್ಲೇ ಇರೋ ಗಾಡಿ, ಕೇವಲ 3,55,000, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. Hyundai Accent ಅಲ್ಲಿ 2 ಗಾಡಿ ಇದೆ ನೋಡಿ ಸರ್, ಅಲ್ಲಿ ವೈಟ್ ಕಲರ್ ಗಾಡಿನೂ ಇದೆ, ಇಲ್ಲಿ ರೆಡ್ ಕಲರ್ ಗಾಡಿನೂ ಇದೆ. ರೆಡ್ ಕಲರ್ ಸರ್ ಮಿಡ್ ವರ್ಷನ್ 2014 ಸಿಂಗಲ್ ಓನರ್ ಸರ್, ಓಡಿದ್ದು ಕಮ್ಮಿ ಇದೆ. ಮಿಡ್ ವರ್ಷನ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಶೋರೂಮ್ ಲುಕ್, ಇಂಟೀರಿಯರ್ಸ್, ಟೈರ್ ಕಂಡೀಷನ್ ನೋಡಬಹುದು, ಅಪ್ ಟು 90% ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಕೇವಲ 3,60,000ಕ್ಕೆ. ಹಾಗೆ ಇಲ್ಲೊಂದು ಸ್ವಿಫ್ಟ್ VDI ಡೀಸೆಲ್ ಇದೆ, 2014 ಸೆಕೆಂಡ್ ಓನರ್, ಕೇವಲ 4,65,000ಕ್ಕೆ ಕೊಡಬೇಡ. Hyundai Accent 2014 ಸಿಂಗಲ್ ಓನರ್, ಇದು ಅಷ್ಟೇ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಕೇವಲ 3,25,000ಕ್ಕೆ. ಆಪಲ್ ಶೇಪ್ ಅಲ್ಲಿ ಯಾರಾದ್ರೂ ಡಿಸೈರ್ VXi ನೋಡ್ತಾ ಇದ್ದೀರಾ, 2019 ಸಿಂಗಲ್ ಓನರ್ ಸರ್, 5,75,000ಕ್ಕೆ ಕೊಡ್ತಾ ಇದೀವಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಕೇವಲ 70,000 ಕಿಲೋಮೀಟರ್ ಅಷ್ಟೇ ಓಡಿದ್ದು, ಶೋರೂಮ್ ರೆಕಾರ್ಡ್ ಇದೆ ಸರ್. ಬೆಸ್ಟ್ ವೆಹಿಕಲ್ ಆನ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. NX ಕಾರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹೋಂಡಾ ಸಿಟಿ 2014 ಸರ್, ಸಿಂಗಲ್ ಓನರ್, ID ಟೆಕ್ ಡೀಸೆಲ್ ವೇರಿಯಂಟ್, ಇದು ಅಷ್ಟೇ 4,65,000ಕ್ಕೆ ಕೊಡಬೇಡ ಸರ್. ತುಂಬಾ ಜನ ಓಮಿನಿ ಅಂತ ಕೇಳ್ತಾನೆ ಇರ್ತಾರೆ, ಬಟ್ ನಿಮ್ಮ ಹತ್ರ ಒಂದು ಓಮಿನಿ ಇದೆ. ಎಷ್ಟು ಓಮಿನಿ ಇದೆ? ಒಂದೇನಾ ಅಥವಾ ಇನ್ನೂ ಇದೆಯಾ ಸರ್? 3 ಓಮಿನಿ ಇದೆ ಸರ್. ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಗೆ ಒಂದು ಬೆಸ್ಟ್ ಓಮಿನಿ ಇದೆ ನೋಡಿ ಸರ್, ಅದು 8 ಸೀಟರ್, 2012 ಸೆಕೆಂಡ್ ಓನರ್ ಆಗಿದೆ, ಇದು ನಿಮಗೆ 2,10,000ಕ್ಕೆ ಫೈನಲ್ ಆಗುತ್ತೆ. ಹಾಗೆ ಇಲ್ಲೊಂದು ಸ್ವಿಫ್ಟ್ VDI ಇದೆ ನೋಡಿ ಸರ್, ಡೀಸೆಲ್ ವೇರಿಯಂಟ್, 2010 ಸೆಕೆಂಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ ಸರ್, ಕೇವಲ 2,65,000ಕ್ಕೆ ಕೊಡಬೇಡ. ಸೊ ನಮ್ಮ ಡೆಸ್ಟಾರ್, ಇಕೋ ಸ್ಪೋರ್ಟ್ಸ್ ತುಂಬಾ ಬ್ರಾಂಡ್ ಗಾಡಿಗಳಿದೆ ಅಂತ ಹೇಳ್ಬೋದು, ಮಲ್ಟಿ ಬ್ರಾಂಡ್. ಸೊ ಇಲ್ಲಿ ನೋಡಿದ್ರೆ ಇಕೋ ಸ್ಪೋರ್ಟ್ಸ್ ಇದೆ, ಯಾವ ಮಾಡಲ್ ಸರ್ ಇದು? ಇಕೋ ಸ್ಪೋರ್ಟ್ಸ್ 2014 ಸರ್, ಸೆಕೆಂಡ್ ಓನರ್ ಆಗಿದೆ, ಟೈಟಾನಿಯಂ, ಅದು ಪೆಟ್ರೋಲ್ ವೇರಿಯಂಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ. ಸೊ ಅದರಲ್ಲಿ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂದ್ರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂತದ್ದು. ಸೊ ನಿಮ್ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಒಂದು ಸ್ಟೇರಿಂಗ್ ಅಲ್ಲಿ ಬಂದ್ರೆ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋ ಕಂಟ್ರೋಲ್ AC ಬರುತ್ತೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಒಳ್ಳೆ ಸೀಟ್ ಕೂಡ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು ಆಫ್ಟರ್ ಮಾರ್ಕೆಟ್. ಅಂಡ್ ಗಾಡಿ ಮಾತ್ರ ಚಿಂದಿಯಾಗಿದೆ ಅಂತ ಹೇಳ್ಬೋದು ಸರ್. ಗಾಡಿ ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್, ಕೇವಲ 4,10,000, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಎಷ್ಟು ಓಡಿಸಿದ್ದಾರೆ ಸರ್? ಸರ್ ಗಾಡಿ ಆರಾಮಾಗಿ ಒಂದು 80-85,000 ಅಷ್ಟೇ ಇರುತ್ತೆ ಸರ್, ಮತ್ತೆ ಜಾಸ್ತಿ ಇರಲ್ಲ. ಸೊ ನಮ್ಮ ಮುಂದೆ ರೆನಾಲ್ಟ್ ಡಸ್ಟರ್ ಇದೆ ಅಂತ ಹೇಳ್ಬೋದು ಸರ್. ಯಾವ ಮಾಡಲ್ ಸರ್ ಇದು? ಸರ್ ಡಸ್ಟರ್ 2015-16 ಸಿಂಗಲ್ ಓನರ್ ಗಾಡಿ ಸರ್, 85 PS, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಮೈಲೇಜ್ ಎಷ್ಟು ಬರುತ್ತೆ ಸರ್? ಮೈಲೇಜ್ ಒಂದು 85 PS ಅಂದ್ರೆ ಒಂದು 15-16ಕ್ಕೆ ಏನು ತೊಂದರೆ ಇಲ್ಲ ಸರ್. ಓಕೆ. ಸೊ ಇವಾಗ ಪ್ರೈಸ್ ಏನು ಕೋಟ್ ಮಾಡಿದ್ದೀರಾ? ಪ್ರೈಸ್ ಅಂದ್ರೆ ನಿಮಗೆ 5,25,000ಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಣ ಸರ್. ಲೋನ್ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಸರ್? ಅವ್ರ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ, ಎಲ್ಲ ಸಿಬಿಲ್ ರೆಕಾರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅವ್ರ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಮಾಡ್ಕೋಣ. i20 ಸ್ಪೋರ್ಟ್ಸ್ ಸರ್, ಇದು 2015 ಸೆಕೆಂಡ್ ಓನರ್ ಆಗಿದೆ, ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದು 4,85,000ಕ್ಕೆ, ಅದು ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಸರ್. ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ವೇರಿಯಂಟ್. ಮತ್ತೆ ಗ್ರೇ ಕಲರ್ ಅಲ್ಲಿ ನಿಮಗೆ ಸ್ವಿಫ್ಟ್ ಡಿಸೈರ್ ಇದೆ, ಇದರಲ್ಲಿ ಸರ್ ಡಿಸೈರ್ VXi ಸರ್, ಪೆಟ್ರೋಲ್ ವೇರಿಯಂಟ್, 2016 ಸಿಂಗಲ್ ಓನರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದು 4,80,000ಕ್ಕೆ ಕೊಡಬೇಡ ಸರ್. ಸರ್ Accent 2014 ಸರ್, ಸಿಂಗಲ್ ಓನರ್ ಗಾಡಿ ಸರ್, ಅದು ಡೀಸೆಲ್ ವೇರಿಯಂಟ್, ಕೇವಲ 2,99,000ಕ್ಕೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಸರ್ ಸ್ಯಾಂಟ್ರೋ 2008 ಸರ್, ಥರ್ಡ್ ಓನರ್ ಆಗಿದೆ, ಕೇವಲ 1,25,000ಕ್ಕೆ ಫೈನಲ್ ಮಾಡ್ಕೊಂಡ. ಸ್ಕಾರ್ಪಿಯೋ ನೋಡಿ ಸರ್, ಮಹೇಂದ್ರದಲ್ಲಿ 2014 ಸೆಕೆಂಡ್ ಓನರ್ ಆಗಿದೆ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಆರಾಮಾಗಿ ಲೋನ್ ಕೂಡ ಆಗುತ್ತೆ, 4,15,000ಕ್ಕೆ ಕೊಡಬೇಡ ಸರ್. ಫೋರ್ಡ್ ಫಿಗೋ ಸರ್, 2011 ಸರ್, ಫೋರ್ಡ್ ಫಿಗೋ, ಅದು ಪೆಟ್ರೋಲ್ ಅಲ್ಲಿ 1,99,000ಕ್ಕೆ ಕೊಡ್ಬಿಡ್ತೀವಿ ಸರ್. ಸರ್ ವೆನ್ಯೂ ಸರ್ ಇದೆ ಸರ್, ಹಾಗೆ ಮಾಡೆಲ್ 2019 ಸರ್, ವೆನ್ಯೂ ಇದೆ ಸರ್ ನಿಮ್ ಕಣ್ ಮುಂದೆ, ಅದು ಡೀಸೆಲ್ ವೇರಿಯಂಟ್ ಸರ್, 7,50,000ಕ್ಕೆ ಕೊಡಬೇಡ ಸರ್. ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಮಿರರ್ ಕ್ಲೋಸಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂತದ್ದು, ಪವರ್ ಸ್ಟೇರಿಂಗ್ ಬರುತ್ತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುವಂತದ್ದು. ಇದರಲ್ಲಿ ನಿಮಗೆ 4 ಏರ್ ಬ್ಯಾಗ್ ಬರುತ್ತೆ ಅಂತ ಹೇಳ್ಬೋದು, ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ, ಒಂದು ಸ್ಟೇರಿಂಗ್ ಅಲ್ಲಿ ಬರುತ್ತೆ, ಆ ಕಡೆ 2 ಪಿಲ್ಲರ್ ಅಲ್ಲಿ ಬರುವಂತದ್ದು, ಅದ್ರ ಜೊತೆ ನಿಮಗೆ ಸನ್ರೂಫ್ ಕೂಡ ಇರುವಂತದ್ದು. ಸೊ ಒಂದು ಟಚ್ ಸ್ಕ್ರೀನ್ ಇದೆ, ಅದ್ರ ಜೊತೆ ನಿಮಗೆ ಆಟೋ ಕಂಟ್ರೋಲ್ AC ಬರುತ್ತೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇರುತ್ತೆ, ಒಳ್ಳೆ
ಒಳ್ಳೆ ಲೆದರ್ ಸೀಟ್ ಕೂಡ ಇದೆ ನೋಡ್ತಾ ಇರ್ಬೋದು. ಪುಷ್ ಬಟನ್ ಸ್ಟಾರ್ಟ್ ಕೂಡ ಇರುವಂತದ್ದು, ರೇರ್ ವೈಫರ್ ಡಿಫಾಗರ್ ಕೂಡ ಬರುವಂತದ್ದು. ಗಾಡಿ ಮಾತ್ರ ಮಸ್ತ್ ಆಗಿದೆ. ಮುಂದೆ ಬಂದ್ರೆ ಸ್ಲೈಟ್ಲಿ ಏನಾದ್ರು ಚಿಕ್ಕದಾಗಿ ನೆಗೋಷಿಯಬಲ್ ಮಾಡ್ಕೊಡಕ್ಕೆ ಟ್ರೈ ಮಾಡೋಣ ಸರ್. ಸ್ಯಾಂಟ್ರೋ ಇದೆ ನೋಡಿ, ಸ್ಯಾಂಟ್ರೋ ಮ್ಯಾಗ್ನಾ ಸರ್ 2020 ಅದು ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಬಂದು ನಿಮಗೆ 3,50,000 ಆಗುತ್ತೆ. ಹಾಗೆ ಇಲ್ಲೊಂದು ಜೆನ್ ಎಸ್ಟಿಲೋ ಇದೆ 2013 ಸೆಕೆಂಡ್ ಓನರ್, ಕೇವಲ 2,20,000. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. ಸ್ಕೋಡಾ ಸೂಪರ್ ಇದೆ ನೋಡಿ ಸರ್, ಮಾಡೆಲ್ 2012 ಥರ್ಡ್ ಓನರ್ ಆಗಿದೆ ಸರ್, 2,45,000. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. SX4 ವಿಡಿಯೋ ಇದೆ ನೋಡಿ, ಮಾಡೆಲ್ 2011 ಸರ್, 3,10,000 ಕೊಡ್ಬೇಡ ಸರ್. ಮಾಡೆಲ್ 2013 ಸಿಂಗಲ್ ಓನರ್, ಪ್ರೈಸ್ ಬಂದು 3,50,000 ಫೈನಲ್ ಆಗುತ್ತೆ. ಹೋಂಡಾ ಅಮೇಜ್ ಸರ್, ಡೀಸೆಲ್ ಗಾಡಿ. ಎಸ್ ಕ್ರಾಸ್ ಸರ್, ಲಕ್ಸುರಿಯಸ್ ವೆಹಿಕಲ್, ಮಾರುತಿ ಸುಜುಕಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2019 ಸೆಕೆಂಡ್ ಓನರ್ ಆಗಿದೆ. ಇದು ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಕೇವಲ 6,00,000 ಕೊಡ್ಬೇಡ ಸರ್. ಆಪಲ್ ಶೇಪ್ ಅಲ್ಲಿ ಡಿಸೈರ್ ಯಾರು ನೋಡ್ತಾ ಇದ್ದೀರಾ, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. 2017 ಸಿಂಗಲ್ ಓನರ್ ಸರ್, ಗಾಡಿ ತುಂಬಾ ಚೆನ್ನಾಗಿದೆ, ಓಡಿದ್ದು ಕಮ್ಮಿ ಇದೆ. 4,99,000 ಕೊಡ್ಬೇಡ ಸರ್. ಸರ್ ಇಯಾನ್ ಎರಾ ಪ್ಲಸ್ ಇದೆ ನೋಡಿ ಸರ್, 2013-14 ಸಿಂಗಲ್ ಓನರ್, ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಲೋನ್ ಕೂಡ ನೋಡ್ತಾ ಇದ್ದೀರಾ, ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್, ಕೇವಲ 2,25,000. ಸರ್ ರಿಡ್ಸ್ ಇದೆ ನೋಡಿ, ರಿಡ್ಸ್ VXI ಸರ್, ಪೆಟ್ರೋಲ್ ವೇರಿಯಂಟ್, 2014 ಸಿಂಗಲ್ ಓನರ್, 3,50,000 ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಹಾಗೆ ಮಾರುತಿ ಸುಜುಕಿಯಲ್ಲಿ 7 ಸೀಟರ್ ಯಾರು ನೋಡ್ತಾ ಇದ್ದೀರಾ, ಬೆಸ್ಟ್ ವೆಹಿಕಲ್ ಇದೆ ಸರ್ ಆನ್ ಬೆಸ್ಟ್ ಪ್ರೈಸ್. 2015 ಸೆಕೆಂಡ್ ಓನರ್, VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್, 5,75,000 ಕೊಡ್ಬೇಡ ಸರ್. ಸರ್ ಇಲ್ಲಿ ನೋಡಿ i10 ಇದೆ, ಕ್ವಿಡ್ ಇದೆ ಸರ್, 2 ಆಟೋಮೆಟಿಕ್ ಗಾಡಿಗಳು ಸರ್. 2017 ಸೆಕೆಂಡ್ ಓನರ್, ಕ್ವಿಡ್ ಇದೆ, 2,85,000 ಆಗುತ್ತೆ. ಕ್ವಿಡ್ ಕ್ಲೈಂಬರ್ ಸರ್, ಟಾಪ್ ಎಂಡ್ ವೆಹಿಕಲ್. ಹಾಗೆ i10 ಮ್ಯಾಗ್ನಾ ಇದೆ ನೋಡಿ, 2009 ಸೆಕೆಂಡ್ ಓನರ್ ಆಗಿದೆ. ಇದು ಅಷ್ಟೇ ಆಟೋಮೆಟಿಕ್ ಗಾಡಿ ಸರ್, 1,95,000 ಕೊಡ್ಬೇಡ ಸರ್. ಸರ್ i20 ಸ್ಪೋರ್ಟ್ಸ್ ಇದೆ ನೋಡಿ ಸರ್, 2014 ಸಿಂಗಲ್ ಓನರ್ ಸರ್, ಅದು ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ, ಅದು ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಇದೆ ಸರ್. i20 ಸ್ಪೋರ್ಟ್ಸ್ VTVT ಸರ್, ಪೆಟ್ರೋಲ್ ಅಲ್ಲಿ ಇದೆ, 2014 ಸಿಂಗಲ್ ಓನರ್ ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದು 4,20,000 ಕೊಡ್ಬೇಡ ಸರ್. ಓಕೆ, ಅದೇ ರೀತಿ ನೀವು ಫೀಚರ್ ನೋಡ್ತೀರಾ ಅಂದ್ರೆ ನಕ್ ಡೋರ್ ಪವರ್ ವಿಂಡೋ ಬರುತ್ತೆ, ಮಿರರ್ಸ್ಮೆಂಟ್ ಕೂಡ ಬರುವಂತದ್ದು, ಮಿರರ್ ಕ್ಲೋಸಿಂಗ್, ತಿರ್ಗಾ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುತ್ತೆ. ಇದರಲ್ಲಿ ನಿಮಗೆ ಅಂಡ್ ಡುವೆಲ್ ಏರ್ ಬ್ಯಾಗ್ ಬರುತ್ತೆ, ಒಂದು ಸ್ಟೇರಿಂಗ್ ಅಲ್ಲಿ ಬಂದ್ರೆ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಆಟೋ ಕಂಟ್ರೋಲ್, AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಡೀಸೆಲ್ VXI 2014 ಸಿಂಗಲ್ ಓನರ್ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. VXI ಪೆಟ್ರೋಲ್ ಅಲ್ಲಿ ಇದೆ, ಮಿಡ್ಲ್ ವರ್ಷನ್, ಬೆಸ್ಟ್ ಪ್ರೈಸ್ 3,99,000. ಹಾಗೆ ಆಲ್ಟೋ 800 ಇದೆ ನೋಡಿ, 2014 ಲೋ ಬಜೆಟ್ ಅಲ್ಲಿ ಯಾರಿಗಾರು ಲೋನ್ ಕೂಡ ಬೇಕಾ, NXO ಕಾರ್ ಅಲ್ಲಿ ಆಲ್ಟೋ 800 ನಿಮ್ಗೋಸ್ಕರ ಕಾಯ್ತಾ ಇದೆ. 2014 ಅದು ಸೆಕೆಂಡ್ ಓನರ್ ಆಗಿದೆ, ಕೇವಲ 2,20,000. ಸರ್ ವೋಲ್ಕ್ಸ್ ವ್ಯಾಗನ್ ಮೆಂಟೋ ಇದೆ ನೋಡಿ, 2011-12 ಅದು ಸೆಕೆಂಡ್ ಓನರ್ ಆಗಿದೆ. ಹೈಲೈನ್ ಪೆಟ್ರೋಲ್ ಅಲ್ಲಿ ಪ್ರೈಸ್ ಬಂದು 2,85,000. ಹಾಗೆ ಗ್ರಾಂಡ್ ಐಟನ್ ಸ್ಪೋರ್ಟ್ಸ್ ಇದೆ ನೋಡಿ ಸರ್, 2014 ಅದು ಸೆಕೆಂಡ್ ಓನರ್ ಆಗಿದೆ. ಪುಷ್ ಬಟನ್ ಸ್ಟಾರ್ಟ್ ಸರ್, ಇದು ಆರಾಮಾಗಿ ಲೋನ್ ಕೂಡ ಆಗುತ್ತೆ. 3,20,000 ಕೊಡ್ಬೇಡ ಸರ್. ಸೆಡನ್ ಅಲ್ಲಿ 2 ಗಾಡಿಗಳಿದೆ ನೋಡಿ ಸರ್, ಅದರಲ್ಲಿ ನಿಮ್ಗೆ ಆಟೋಮೆಟಿಕ್ ಬೇಕಾ ಮ್ಯಾನುವಲ್ ಬೇಕಾ, 2 ಗಾಡಿಗಳು ಇದೆ. ಇದು ನೋಡಿ ಸರ್, ಹುಂಡೈ ಔರಾ 2021 ಸಿಂಗಲ್ ಓನರ್, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 5,35,000 ಆಗುತ್ತೆ ಸರ್. ಸಿಯಾಸ್ ZDI ಪ್ಲಸ್ ಇದೆ ನೋಡಿ ಸರ್, 2015-16 ಸಿಂಗಲ್ ಓನರ್ ಸರ್, ZDI ಪ್ಲಸ್ ಡೀಸೆಲ್ ಅಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಕಿಲೋಮೀಟರ್ ಓಡಿದ್ದು ಕಮ್ಮಿ ಇದೆ, ಇಂಟೀರಿಯರ್ಸ್ ಟೈರ್ ಕಂಡೀಷನ್ ಎಲ್ಲ ನೋಡಬಹುದು. ಗಾಡಿ ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಪ್ರೈಸ್ ಬಂದು ನಿಮಗೆ 5,80,000 ಕೊಡ್ಬೇಡ ಸರ್. 2015-16 ಸಿಂಗಲ್ ಓನರ್. ಡೀಸೆಲ್ ಪೆಟ್ರೋಲ್ ಡೀಸೆಲ್ ಸರ್, ಇದು ಡೀಸೆಲ್ ಗಾಡಿ ಸರ್. ಏನೋ ಟ್ರೈಬರ್ ಸರ್, ಟ್ರೈಬರ್ ಇದೆ ನೋಡಿ, ಮಾಡೆಲ್ 2020 ಸರ್, ಸಿಂಗಲ್ ಓನರ್ ಗಾಡಿ ಸರ್, ಓಡಿದ್ದು ಕಮ್ಮಿ ಇದೆ. ನಿಮಗೆ ಪ್ರೈಸ್ ಬಂದು ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್, 5,35,000 ಕೊಡ್ಬೇಡ ಸರ್. ಕ್ರೇಟಾ 2018 ಅದು ಸಿಂಗಲ್ ಓನರ್ ಆಗಿರೋ ಒಂದು ಲಕ್ಸುರಿಯಸ್ ವೆಹಿಕಲ್ ನಮ್ ಕಣ್ ಮುಂದೆ ಇದೆ. 2018 ಸಿಂಗಲ್ ಓನರ್ ಹುಂಡೈ ಕ್ರೆಟಾ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. SX ಡೀಸೆಲ್ ವೇರಿಯಂಟ್, ಬೆಸ್ಟ್ ಪ್ರೈಸ್ ಆಗುತ್ತೆ ನಿಮಗೆ 8,99,000 ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಡೀಸೆಲ್ ಗಾಡಿ ಸರ್, SX ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್. ಹೌದು ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೊಫೈಲ್ ಸಖತ್ತಾಗಿದೆ. ಇಂಟೀರಿಯರ್ ನೋಡ್ತೀರಾ ನೀವು, ತೋರಿಸಿ ನೋಡಿ ಒಂದ್ಸಲ. 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಮಿರರ್ಸ್ಮೆಂಟ್ ಕೂಡ ಬರುವಂತದ್ದು, ಮಿರರ್ ಕ್ಲೋಸಿಂಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ ನಿಮಗೆ ಡುವೆಲ್, ಒಂದು ಸ್ಟೇರಿಂಗ್ ಅಲ್ಲಿ ಬಂದ್ರೆ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮೆರಾ ಕೂಡ ಬರುತ್ತೆ, ಆಟೋ ಕಂಟ್ರೋಲ್, AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಒಳ್ಳೆ ಲೆದರ್ ಸೀಟ್ ಕೂಡ ಇರುವಂತದ್ದು ಗುರು. ಫುಲ್ಲಿ ಲೋಡೆಡ್ ಗುರು, ಒಂದು ಸನ್ ರೂಫ್ ಒಂದು ಇಲ್ಲ ಅಂದ್ಬಿಟ್ರೆ ಎಲ್ಲ ಇದೆ ಅಂತ ಕೂಡ ಹೇಳ್ಬೋದು. ಸೊ ನೆಗೆಷನ್ ಮಾಡ್ಕೊಡ್ತೀರಾ ಸರ್? ಮಾಡಿಸ್ಕೊಳ್ಳೋಣ ಸರ್. ETS ಮಾಡೆಲ್ 2012 ಸರ್, ಒಂದು ಒಳ್ಳೆ ಡೀಸೆಲ್ ಗಾಡಿ ಇದೆ ಸರ್. ಪ್ರೈಸ್ ಬಂದು ನಿಮಗೆ 3,50,000 ಫೈನಲ್ ಆಗುತ್ತೆ ಸರ್. ವ್ಯಾಗನರ್ ಇದೆ ಹೇಳಿ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವ್ಯಾಗನರ್ ಇದೆ ನೋಡಿ ಸರ್, 2019 ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಆಗುತ್ತೆ ನಿಮಗೆ ಕೇವಲ 3,99,000. 2019 ಸೆಕೆಂಡ್ ಓನರ್ ಸರ್. ಇದು ಸರ್ ಹಾಗೆ ಸರ್ ಎರ್ಟಿಗಾ ಇದೆ ನೋಡಿ, 2012 ಸೆಕೆಂಡ್ ಓನರ್ ಆಗಿದೆ. VDI ಡೀಸೆಲ್ ಮಿಡ್ ವರ್ಷನ್ ಸರ್, 4,50,000 ಕೊಡ್ಬೇಡ ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಅರೌಂಡ್ ಎಷ್ಟು ಗಾಡಿ ಇದೆ ಸರ್ ನಿಮ್ಮ ಹತ್ರ? 110 ಗಾಡಿ ಇದೆ ಸರ್. ಇದು ಅಷ್ಟೇ ವ್ಯಾಗನರ್ VXI 2012
ಸೆಕೆಂಡ್ ಓನರ್. ಇದು ಅಷ್ಟೇ ನಿಮಗೆ ಬೆಸ್ಟ್ ಪ್ರೈಸ್ 2,35,000ಕ್ಕೆ ಕೊಡ್ಬೇಡ. ಇದು ಸರ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಸರ್ 2019 ಸಿಂಗಲ್ ಓನರ್. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ ನಿಮಗೆ. ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ಕೇವಲ 4,65,000ಕ್ಕೆ ಕೊಡ್ಬೇಡ ಸರ್. ಸರ್ ಇಯಾನ್ ಡಿಲೈಟ್ ಪ್ಲಸ್ ಇದೆ ಪೆಟ್ರೋಲ್ ವಿತ್ LPG ಸರ್ 2012 ಸೆಕೆಂಡ್ ಓನರ್ ಆಗಿದೆ ಕೇವಲ 1,99,000ಕ್ಕೆ ಸರ್. ಓಮಿನಿ ಸರ್ 5 ಸೀಟರ್ ಓಮಿನಿ ಸರ್ 2012-13 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು ನಿಮಗೆ 2,35,000ಕ್ಕೆ ಆರಾಮಾಗಿ ಕೊಡಬಹುದು ಸರ್. ಸ್ವಿಫ್ಟ್ VXI ಸರ್ 2008 ಸರ್. ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ, ಕೇವಲ 2,20,000ಕ್ಕೆ ಫೈನಲ್ ಮಾಡೋಣ ಸರ್. ಸರ್ i20 ಮಾಡೆಲ್ 2011 ಸರ್. ಪ್ರೈಸ್ ಎಷ್ಟು ಗೊತ್ತಾ ಸರ್? ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್, ಕೇವಲ 1,75,000ಕ್ಕೆ ಸರ್. ವ್ಯಾಗನರ್ 2003 ಸರ್ ಸೆಕೆಂಡ್ ಓನರ್ ಕೇವಲ 95,000ಕ್ಕೆ ಸರ್. FC ಎಲ್ಲ ರನ್ನಿಂಗ್ ಇದೆ ಸರ್. 2010-11 ಸರ್ ಸೆಕೆಂಡ್ ಓನರ್ ಆಗಿದೆ. ಗಾಡಿ ನೋಡಿ ಸರ್, ರಿಡ್ಸೋ ಬ್ಲಾಕ್ ಬ್ಯೂಟಿ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ನಿಮಗೆ, ಕೇವಲ 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಆಲ್ಟೋ LX ಇದೆ ನೋಡಿ ಆರೆಂಜ್ ರೆಡ್ ಕಲರ್ ಅಲ್ಲಿ 2007 ಸರ್ ಸಿಂಗಲ್ ಓನರ್ ಗಾಡಿ ಸರ್, ಕೇವಲ 1,35,000ಕ್ಕೆ ಫ್ರೆಶ್ FC ಮಾಡ್ಕೊಡ್ತೀವಿ ಸರ್. ಸರ್ ನ್ಯಾನೋ ಟ್ವಿಸ್ಟ್ XC ಸರ್ 2015 ಸಿಂಗಲ್ ಓನರ್, ಓಡಿದ್ದು 39,000 ಕಿಲೋಮೀಟರ್ ಅಷ್ಟೇ ಸರ್, ಕೇವಲ 1,30,000. ಸರ್ ಸ್ಯಾಂಟ್ರೋ XO ಇದೆ 2005 ಸರ್. ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ, XO 4 ಪವರ್ ವಿಂಡೋ ಬರುತ್ತೆ ಸರ್. ಸ್ಪೆಸಿಫಿಕೇಶನ್ ಚೆನ್ನಾಗಿದೆ, ಟಾಪ್ ಅಂಡ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ 1,29,000 ಸರ್. ಫೋರ್ಡ್ ಫಿಯೆಸ್ಟಾ 2007 ಸರ್ ಥರ್ಡ್ ಓನರ್ ಆಗಿದೆ. ಡೀಸೆಲ್ ಗಾಡಿ ಸರ್, ಕೇವಲ 1,50,000ಕ್ಕೆ. ಇಯಾನ್ ಎರಾ ಪ್ಲಸ್ ಇದೆ ನೋಡಿ ಸರ್, ಮಾಡೆಲ್ 2012. ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಲೋನ್ ಕೂಡ ನೋಡ್ತಾ ಇದ್ದೀರಾ, ಬೆಸ್ಟ್ ವೆಹಿಕಲ್ ಆನ್ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು, ಕೇವಲ 2 ಲಕ್ಷ ಕೊಡ್ಬೇಡ ಸರ್. ಚವರ್ಲೆಟ್ B2 ಮಾಡೆಲ್ 2012 ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ಟಾಪ್ ಅಂಡ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್ 2012 ಸೆಕೆಂಡ್ ಓನರ್, ಕೇವಲ 1,65,000 ಸರ್. ಇಯಾನ್ ಎರಾ 2013 ಸರ್, ಕೇವಲ 1,60,000 ಸರ್. ಡಿಸೈರ್ ಬ್ಲಾಕ್ ಬ್ಯೂಟಿ ಇದೆ ನೋಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2008 ಸರ್ ಸಿಂಗಲ್ ಓನರ್. 2028 ತನಕ FC ಇದೆ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ ಸರ್, ಕೇವಲ 1,98,000 ಸರ್. ಆಲ್ಟೋ LX 2009 ಇದೆ ನೋಡಿ ಸರ್, 1,20,000 ಕೊಡ್ಬಿಡ್ತೀನಿ ಸರ್. i10 ಅಲ್ಲಿ ಆಟೋಮೆಟಿಕ್ ಬೇಕಾ ಮ್ಯಾನುವಲ್ ಬೇಕಾ ಎರಡು ಇದೆ ನೋಡಿ ಸರ್. i10 ಎರಾ ಇದೆ ನೋಡಿ 2008 ಥರ್ಡ್ ಓನರ್ ಆಗಿದೆ, ಕೇವಲ 1,85,000ಕ್ಕೆ. ಹಾಗೆ i10 ಸ್ಪೋರ್ಟ್ಸ್ ಇದೆ ನೋಡಿ ಸರ್, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬ್ಲಾಕ್ ಬ್ಯೂಟಿ 2012 ಸೆಕೆಂಡ್ ಓನರ್ ಆಗಿದೆ, 2,30,000, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸೂಪರ್ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. CNG ಸೂಪರ್ ಕ್ಯಾರಿ ಸರ್ 2021 ಸಿಂಗಲ್ ಓನರ್, ಓಡಿದ್ದು 32,000 ಕಿಲೋಮೀಟರ್ ಅಷ್ಟೇ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, 3,50,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಸ್ವಿಫ್ಟ್ 2008 ಸರ್. ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ, 2008 ಸೆಕೆಂಡ್ ಓನರ್ ಆಗಿದೆ. FC 2030 ತನಕ ಇದೆ, 1 ವರ್ಷದ ಇನ್ಶೂರೆನ್ಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಕೇವಲ 2,10,000ಕ್ಕೆ ಸರ್. ಸರ್ ಡಸ್ಟರ್ ಇದೆ ನೋಡಿ 110 PS ಸರ್ 2014 ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಬಂದು 3,90,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಮಿನ್ ಇದೆ ನೋಡಿ, ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 5 ಸೀಟರ್ ಓಮಿನ್ ಇದೆ ಸರ್, ಕೇವಲ 95,000, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸ್ವಿಫ್ಟ್ VXI ಇದೆ ನೋಡಿ ಸರ್, ಮಾಡೆಲ್ 2017 ಸರ್ ಸೆಕೆಂಡ್ ಓನರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಕೇವಲ 4,10,000ಕ್ಕೆ ಸರ್. ಸೊ ಆಗಿರುಗಳೇ ಫೈನಲಿ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಏನಾದರೂ ಡೀಟೇಲ್ಸ್ ಮಿಸ್ ಮಾಡಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಇಲ್ಲ ಡೈರೆಕ್ಟ್ ಕಾಲ್ ಮಾಡಿ, ಅಲ್ಲಿ ಸ್ಕ್ರೀನ್ ಅಂತ ನಂಬರ್ಗೆ. ಇನ್ನೊಂದು ಕೆಲವೊಂದು ಇಂಟೀರಿಯರ್ ತೋರ್ಸೋಕ್ಕಾಗಿಲ್ಲ 90%. ಏನಕ್ಕೆ ಅಂತಂದ್ರೆ ಸೊ ಇವ್ರ ಹತ್ರ ಅಷ್ಟು ಸ್ಟಾಕ್ ಇದೆ, ಇಂಟೀರಿಯರ್ ತೋರಿಸ್ತಾ ನಿಂತ್ಕೊಂಡ್ರೆ ವಿಡಿಯೋ ಲಾಗ್ ಆಗ್ಬಿಡುತ್ತೆ ಅನ್ನೋ ರೀಸನ್ಗೆ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ಆಗಿ ಇನ್ಫಾರ್ಮೇಷನ್ ಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಯೂಸರ್ ಕಾರ್ ತಗೋಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದು ಲೊಕೇಟ್ ಆಗಿರೋದು ಬೆಂಗಳೂರು ನಾಗರಬಾವಿಲಿ. ಅಂಡ್ ಸರ್ ಲೊಕೇಶನ್ ಬಿಡಿಸೋ ಒಂದ್ಸಲ ನೀವು ಲೊಕೇಶನ್ ಫ್ಲೈಓವರ್ ಮೇಲೆ ನಾಗರಬಾವಿ ಸರ್ಕಲ್ ಇದೆ ಸರ್. ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಅಲ್ಲೇ ಒಂದು 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ NXO ಕಾರ್ಸ್ ಅಂತ ದೊಡ್ಡದಾಗಿ ಬೋರ್ಡ್ ಇದೆ. ಹಾಗೆ ಬಿಹೈಂಡ್ ವಿಜಯನಗರ್ ನರ್ಸಿಂಗ್ ಕಾಲೇಜ್ ಸರ್. ಆ ನರ್ಸಿಂಗ್ ಕಾಲೇಜ್ ಕಾಂಪೌಂಡ್ ಅಲ್ಲೇ ಕಲೆಕ್ಷನ್ಸ್ ಆಫ್ ಕಾರ್ಸ್, ಕಲೆಕ್ಷನ್ಸ್ ಆಫ್ ಬ್ರಾಂಡ್ಸ್, ಕಲೆಕ್ಷನ್ಸ್ ಆಫ್ ಎಲ್ಲ ವೆಹಿಕಲ್ಸ್ ಲಭ್ಯ ಇದೆ. NXO ಕಾರ್ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಕೂಡ ಹಾಕಿರ್ತೀನಿ. ಸ್ಕ್ರೀನ್ ಅಂತ ನಾವು ಕಾಲ್ ಮಾಡಿ ಮೋರ್ ಇನ್ಫಾರ್ಮೇಷನ್ಗೆ. ಅಂಡ್ ಇದೇ ತರ ವಿಡಿಯೋಗಳಿಗಾಗಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಅಲ್ಲಿ ನೋಡ್ತಾ, ಫೇಸ್ಬುಕ್ ಅಲ್ಲಿ ನೋಡ್ತಾ, ಇದು ಫಾಲೋ ಮಾಡಿಲ್ವಾ? ಸೊ ಫಾಲೋ ಮಾಡಿ, ಯಾಕಂದ್ರೆ ಕಾರ್ ತಗೊಳ್ಳೇಬೇಕು ಅಂತಾನಿಲ್ಲ. ವಿಡಿಯೋ ನೋಡೋರಿಗೆ ಒಂದು ಯೂಸ್ಡ್ ಕಾರ್ನ ರಿವ್ಯಾಲ್ಯೂನ ತಿಳ್ಕೊಳಕ್ಕಾಗುತ್ತೆ. ಯಾವ ಕಾರ್ನ ತಗೊಂಡ್ರೆ ಫ್ಯೂಚರ್ ಅಲ್ಲಿ ಚೆನ್ನಾಗಿರುತ್ತೆ, ಅಥವಾ ಯಾವ ಕಾರ್ ತಗೊಂಡ್ರೆ ಮೈಲೇಜ್ ಜಾಸ್ತಿ ಬರುತ್ತೆ, ಅಥವಾ ಯಾವ ಕಾರ್ನ ತಗೊಂಡ್ರೆ ನಮ್ಮ ಒಂದು ಫ್ಯಾಮಿಲಿಗೆ ಸೂಟೇಬಲ್ ಅನ್ನೋ ಒಂದು ಐಡಿಯಾನು ಸಿಗುತ್ತೆ ಅಂತ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್.